ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ಇವಾಗ ಹಿಂದಿನ ವಿಡಿಯೋದಲ್ಲಿ ಮ್ಯಾರೇಜ್ ರಿಲೇಟೆಡ್ ವಿಷಯ, ಯಾಕೆ ಡಿಲೇ ಮ್ಯಾರೇಜ್ ಆಗ್ತದೆ, ಏನು ರೀಸನ್ ಅಂತ ಸ್ವಲ್ಪ ಪಾಯಿಂಟ್ಸ್ಗಳು ನಾವು ಮಾತಾಡಿದ್ವಿ. ಆ ಕಂಟಿನ್ಯೂಷನ್ ಈ ವಿಡಿಯೋ ಏನಂದರೆ, ಈ ಮ್ಯಾರೇಜ್ ಕೂಟ ನೋಡ್ತಾರೆ ನೋಡಿ ಸರ್. ಸ್ವಲ್ಪ ಜನಕ್ಕೆ ಲವ್ ಮಾಡ್ಬಿಡ್ತಾರೆ, ಇಲ್ಲ ರಿಲೇಟಿವ್ನಲ್ಲಿ ಮದುವೆ ಆಗೋ ಥರ ಕಮಿಟ್ಮೆಂಟ್ ಇರುತ್ತೆ. ಅಂಥ ವಿಷಯಕ್ಕೆ ಈ ಮ್ಯಾರೇಜ್ ಕೂಟ ಒಂಥರ ತಡೆಯಾಗಿರ್ತಾರೆ. ಈ ಆಸ್ಟ್ರಾಲಜರ್ಗಳು 10 ಕೂಟ, 18 ಕೂಟ, 36 ಕೂಟ ಅಂತ ಕ್ಯಾಲ್ಕುಲೇಷನ್ ಮಾಡಿ ಏನೋ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಈ ಮ್ಯಾರೇಜ್ಗಳು ಸ್ವಲ್ಪ ತೊಂದರೆಯಲ್ಲಿ ಎಂಡಾಗ್ತವೆ. ಹಳೆಗಾಲದಲ್ಲಿ ತುಂಬ ಹುಡುಗಿರು ಸಿಗ್ತಾ ಇದ್ರು, ಈ ಕೂಟ ನೋಡೋದಲ್ಲ ಓಕೆ, ಯಾವುದೋ ರೀಸನ್ಗಾಗಿ ಯೂಸ್ ಮಾಡ್ಕೋಬೋದಾಯ್ತು. ಬಟ್ ಇವಾಗ ಹುಡುಗಿ ಸಿಕ್ಕೋದು, ಒಂದು ಹುಡುಗನಿಗೆ ಹುಡುಗಿ ಸಿಕ್ಕೋದು, ಆಮೇಲೆ ಒಬ್ಬರು ಲೈಕ್ ಮಾಡಿ ಮದುವೆ ಮಾಡ್ಕೊಳ್ಳೋದು ಈ ಕಾಲದಲ್ಲಿ ಸ್ವಲ್ಪ ಕಷ್ಟವಾದ ವಿಷಯ. ಇದನ್ನು ಮ್ಯಾರೇಜ್ ಡಿಲೇ ಮಾಡೋಕ್ಕೆ ಒಂದು ಚಾನ್ಸಸ್ ಜಾಸ್ತಿ ಇದೆ. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಇಷ್ಟು ಕೂಟ ಇವಾಗ ನೋಡಬೇಕಾ? ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾವು ಇಷ್ಟೊಂದು ಪಾಯಿಂಟ್ಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕಾ ಅಂದರೆ ಸ್ವಲ್ಪ ಯೋಚನೆ ಮಾಡೋ ವಿಷಯ. ಹಳೆ ಕಾಲದಲ್ಲಿ, ಅದು ಪ್ರೀವಿಯಸ್ ಜನ್ರೇಷನಲ್ಲಿ ಲೈಫ್ ಸ್ಟೈಲ್ ಆಫ್ ಒಂದು ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಆಗಲಿ, ನಮ್ಮ ಅಜ್ಜ ತಾತ ಯಾವ ಥರ ಲೈಫ್ ಸ್ಟೈಲ್ ಇದ್ರು, ಆವತ್ತಿನ ಸ್ಟೈಲಕ್ಕೆ ಅದೆಲ್ಲ ನೋಡಬೇಕಾಗಿತ್ತು. ಆಪ್ಷನ್ಸ್ ಇತ್ತು. ಈ ಹುಡುಗಿಲ್ಲ ಅಂದ್ರೆ ಈ ಹುಡುಗಿ ಮಾಡ್ಕೋಬೋದು. ಅದು 4-5 ಜನ, ಒಂದು ಹುಡುಗ ಹುಟ್ಟಿದ್ರೆ ಒಂದು 10 ಹುಡುಗಿ ರೆಡಿ ಆಗ್ಬಿಡೋರು. ಯಾವುದು ಸ್ವಯಂವರ ಥರ ಮಾಡೋದಕ್ಕೆ ರೆಡಿ ಆಗಿದ್ರು. ಈಗ ಒಂದು ಹುಡುಗಿ ಸಿಕ್ಕೋದಿಲ್ಲ, ಈ ಉಲ್ಟಾಗ್ಬಿಟ್ಟಿದೆ ಸೀಸನ್. ಸೊ ಅದಕ್ಕೆ ಈ ಮ್ಯಾರೇಜ್ ಡಿಲೇ ಆಗೋಕ್ಕೆ ಕಾರಣವಾಗಿ ಇದು ಒಂದು ಥರ ಪಾಯಿಂಟ್ ಅಂತ ಹಿಂದಿನ ವಿಡಿಯೋಲಿ ಮಾತಾಡಿದ್ವಿ. ಈಗ ಇವತ್ತಿನ ಹೆಡ್ಡಿಂಗ್ ಏನು, ಈ ವಿಡಿಯೋ ಹೆಡ್ಡಿಂಗ್ ಏನಂದರೆ, ಮ್ಯಾರೇಜ್ ಮ್ಯಾಚಿಂಗಲ್ಲಿ ಏನು ರಿಲ್ಯಾಕ್ಸೇಷನ್ ತಗೋಬೋದು ಅಂತ ಸ್ವಲ್ಪ ಮೂಲ ಬುಕ್ಸ್ ಇದೆ ನೋಡಿ ಸರ್, ಆನ್ಷಿಯಂಟ್ ಬುಕ್ಸ್. ಆ ಬುಕ್ಸ್, ಆಮೇಲೆ ದೇವ ಕೇರಳ ಅಂತ ಬುಕ್ ಒಂದಿದೆಯಾ, ಆ ಬುಕ್ಸ್ನೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಒಂದು 3-4 ಪಾಯಿಂಟ್ಸ್ಗಾಗಿ ನಾವು ಅದನ್ನು ಮಾತಾಡ್ಕೋಬೋದು. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ಹುಡುಗ ಅಥವಾ ಹುಡುಗಿ ಮನಸ್ಸಲ್ಲಿ ಇಟ್ಟಿರ್ತಾರೆ, ಇವನು ಮದುವೆ ಮಾಡ್ಕೋಬೋದು ಅಂತ. ಹುಡುಗ ಹುಡುಗಿ ಮಾತ್ರ ಅಲ್ಲ, ಅಪ್ಪ ಅಮ್ಮ ಅಂತವ್ರು ಈ ಹುಡುಗನಿಗೆ ಅಲ್ಲಿ ಹುಡುಗಿ ತಗೋಬೇಕು, ಇಲ್ಲ ನಮ್ಮ ಹುಡುಗಿನೇ ಆ ಹುಡುಗನ ಕೊಡ್ಬೇಕಂತ ಒಂದು ಮನಸ್ಸಲ್ಲಿ ಇರುತ್ತವೆ. ಅದು ಈ ಮ್ಯಾರೇಜ್ ಕೂಟ ನೋಡುವಾಗ ಸಮ್ಟೈಮ್ಸ್ ಸರಿಯಾಗಿ ಬರೋದಿಲ್ಲ. ಅಂಥ ಟೈಮಲ್ಲಿ ಏನಾಯ್ತಂದ್ರೆ ಟೋಟಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆಸೆ ಬಿದ್ದಿದ್ದು ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದರೆ ಒಂದು ಮನಸ್ಸನ್ನು ಎಷ್ಟು ಬೇಜಾರಾಗ್ತಾರಂದ್ರೆ, ಅಂಥ ನೋವು ಈ ಆಸ್ಟ್ರಾಲಜಿಯಲ್ಲಿ ರೀಸನ್ಗಾಗಿ ನಾವು ಒಂಥರ ಅವಾಯ್ಡ್ ಮಾಡೋದು ಯೋಚನೆ ಮಾಡೋ ವಿಷಯ. ಹೀಗೆ ಒಂದು 5 ಪಾಯಿಂಟ್ ಇದೆಯಾ, ಈ 5 ಪಾಯಿಂಟ್ ಯಾರಕ್ಕೆ ನಾವು ಅವಾಯ್ಡ್ ಮಾಡ್ಕೋಬೋದು, ರಿಲ್ಯಾಕ್ಸೇಷನ್ ಮಾಡ್ಕೋಬೋದು ಅಂತ ಒಂದು ಪಾಯಿಂಟ್ ಹೇಳ್ಕೊಂಬರ್ತೀನಿ ನೋಡಿ. ಫಸ್ಟ್ ಯಾವ 5 ಪಾಯಿಂಟ್ ಹೇಳ್ಬಿಡ್ತೀನಿ, ಅದಕ್ಕೆ ರೀಸನ್ 1 by 1 ಡಿಸ್ಕಸ್ ಮಾಡುವ. ಫಸ್ಟ್ ಪಾಯಿಂಟ್ ಏನಂದರೆ, ಈ ಮ್ಯಾರೇಜ್ ಮ್ಯಾಚಿಂಗ್ ನೋಡೋದು, ಮದುವೆ ಕೂಟ ಅಂತಿಲ್ವಾ, ಆ ವಿಷಯ ನೋಡೋದು ಫಸ್ಟ್ ಹುಡುಗಿಗೆ ನೋಡಬೇಕು. ಹುಡುಗಿ ಇಂಪಾರ್ಟೆನ್ಸ್ ಕೊಟ್ಟು ನೋಡೋ ವಿಧಾನ. ಯಾಕಂದ್ರೆ ಹುಡುಗಿನೇ ಮದುವೆ ಮಾಡ್ಕೊಂಡು ಇನ್ನೊಬ್ರ ಮನೆಗೆ ಹೋಗ್ತಾರೆ. ಸೊ ಅದಕ್ಕೆ ಮ್ಯಾರೇಜ್ಗೆ ವಿಷಯದಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ನಾವು ಪ್ರಿಯಾರಿಟಿ ಕೊಡೋದು ವಿಧಾನ ಒಂದು. ಹೀಗೆ ಒಂದು ಹುಡುಗ ಮತ್ತೆ ಹುಡುಗಿ ಯಾವುದೋ ರಿಲೇಟಿವ್ ಇರ್ತಾರೆ, ಚಿಕ್ಕ ವಯಸ್ಸಲ್ಲಿ ಜೊತೆಯಲ್ಲಿ ಬೆಳೆದಿದ್ದಾರೆ, ಮದುವೆ ಮಾಡಬೇಕಂತ ಒಂದು ಮನಸ್ಸಲ್ಲಿ ಇದ್ದಿರ್ತವೆ. ದಟ್ ಮೀನ್ಸ್ ರಿಲೇಟಿವ್ ಮ್ಯಾರೇಜ್ ಅಂತೀವಿ. ಆಮೇಲೆ ಆ ರಿಲೇಟಿವ್ ಏನು ಮಾಡ್ತಾರೆ ಅಂದರೆ, ಅತ್ತೆ ಮಗಳು, ಸೋದರ ಮಾವ ಮಗಳು, ಇಂಥ ವಿಷಯದಲ್ಲಿ ರಿಲೇಟಿವ್ಲಿ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ. ಅಂಥ ಕಮಿಟ್ಮೆಂಟ್ ಕೊಟ್ಟಿರೋ ಮ್ಯಾರೇಜ್ಗೆ ನಾವು ಏನು ನೋಡ್ಬೇಕಂದ್ರೆ, ಎಲ್ಲ ಕೂಟನೂ ನೋಡ್ಕೊಂಡಿರೋದಲ್ಲಿ ಅರ್ಥ ಏನಿಲ್ಲ. ಅದು ಏನು ರಿಲ್ಯಾಕ್ಸೇಷನ್ ಮಾಡಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ನೋಡ್ಬೇಕು, ರಜ್ಜು ಕೂಟ ಎಲ್ಲ ಟೈಪ್ ನೋಡ್ಬೇಕು. ಆಮೇಲೆ ನೋಡ್ಬೇಕಾದ ವಿಷಯ ಏನಂದರೆ ಈ ನಾಡಿ ಕೂಟ. ಯಾಕಂದರೆ ನಾಡಿ ಕೂಟ ರಿಲೇಟಿವ್ ಮಾತ್ರ ತುಂಬ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ರಿಲೇಟಿವ್ ಮದುವೆ ಮಾಡ್ಕೋಬೇಕಾದ್ರೆ ಈ ನಾಡಿ ಕೂಟ ನೋಡಿದ್ರೆ ಟೋಟಲಿ ರಿಲೇಟೆಡ್ ಟು DNA. ಅದಕ್ಕೆ ನಾವು ಮದುವೆಯಲ್ಲಿ ಏನು ಮಾಡ್ತಾರೆ, ಯಾವ ಗೋತ್ರ ಅಂತ ಕೇಳ್ತೀವಿ, ಆ ಗೋತ್ರ ತಕ್ಷಣವಾಗಿ ಮದುವೆ ಫಿಕ್ಸ್ ಮಾಡೋರು. ಈಗೇನಂದ್ರೆ ಸಿಟಿ ಕಡೆ ಬಂದಿರ್ತೀವಿ,
ಆಮೇಲೆ ನಮ್ಮ ರಿಲೇಟಿವ್ ಯಾವ ಮೂಲನೇ ಗೊತ್ತಾಗೋದಿಲ್ಲ. ಇಂಥ ವಿಷಯ ಈ ಗೋತ್ರ ಇಂಪಾರ್ಟೆನ್ಸ್ ಕೊಡೋದು. ಈ ಗೋತ್ರ ಇಂಪಾರ್ಟೆನ್ಸ್ ಹೆಂಗ್ ಮಾಡ್ಕೊಳ್ತೀವಿ? ಈ ನಾಡಿ ಕೂಟ ಚೆನ್ನಾಗಿದ್ರೆ ಗೋತ್ರ ಸ್ವಲ್ಪ ಗೊತ್ತಿಲ್ಲ ಆದ್ರೂ ಮುಂದುವರಿಸ್ಬೋದು. ಇದಿರ್ತ ನೋಡಿ, ಯಾವ್ದದು ರಿಲೇಟಿವ್ ಮ್ಯಾರೇಜ್ಗೆ ಇಂಪಾರ್ಟೆನ್ಸ್ ನೋಡ್ಬೇಕಾದ ವಿಷಯ ಈ ನಾಡಿ ಕೂಟ. ಯಾಕಂದ್ರೆ ಇದು ಹೆಲ್ತ್ ರಿಲೇಟೆಡ್ ವಿಷಯ, ತೊಂದರೆ ಎಂಡ್ ಆಗಬಾರ್ದು. ಇದು ಒಂದು ಪಾಯಿಂಟ್ ನೋಡೋದು ವಿಷಯ. ಆಮೇಲೆ ಎರಡನೇ ವಿಷಯ ಏನಾಗ್ತಂದ್ರೆ, ಇವಾಗ ಒಂದು ಫ್ಯಾಮಿಲಿಯಲ್ಲಿ ಅಣ್ಣ ಆಮೇಲೆ ತಂಗಿ ಎರಡು ಫ್ಯಾಮಿಲಿಗೆ ಸಂಬಂಧ ಮಾಡ್ಕೊಳ್ಳೋಣ ಅಂತ ಒಂದು ಪ್ರೀತಿನಿಂದ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತಾರೆ. ಅದೇನ್ ಮಾಡಿದ್ರೆ ಗರ್ಭ ನಿಶ್ಚಯ. ಮಗು ಆಗುವಾಗಲೇ, ಗರ್ಭದಲ್ಲಿ ಇರುವಾಗಲೇ ಕಮಿಟ್ಮೆಂಟ್ ಕೊಟ್ಬಿಡ್ತಾರೆ. ನನ್ನ ಮಗನಕ್ಕೆ ನಿಮ್ ಹುಡುಗಿ ಕಟ್ಕೊಳ್ತೀನಿ, ನನಗೆ ಹುಡುಗಿ ಆದ್ರೆ ನಿಮ್ ಮಗನ ಕೊಡ್ತೀನಿ. ಇಂಥ ಕಮಿಟ್ಮೆಂಟ್ ಕೊಡ್ತಾರೆ ನೋಡಿ ಸರ್. ಅದು ಗರ್ಭದಲ್ಲಿ ಮಗು ಹುಟ್ಟಿಸುವಾಗಲಿಂದಾನೆ ಅದು ಕಮಿಟ್ಮೆಂಟ್ ಆಗಿ ಬರುತ್ತೆ. ಮೆಂಟಲಿ ಫಿಕ್ಸ್ ಆಗ್ಬಿಡುತ್ತೆ ಎರಡು ಮಗುಕ್ಕೂ, ಇವ್ರಿಗೆ ಮದುವೆ ಆಗ್ಬೇಕು, ಇವ್ರಿಗೆ ನಾವೇ ಅಂತ. ಸೊ ಅಂತ ವಿಷಯಕ್ಕೂ ನಾವು ಮ್ಯಾರೇಜ್ ಕೂಟದಲ್ಲಿ ಮ್ಯಾಚಿಂಗ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿ ತಗೊಂಡು, ಇಂಪಾರ್ಟೆಂಟ್ ಕೂಟ ಯಾವ್ದು ಇದೆಯೇ, ಈ ರಜ್ಜಿ ಕೂಟ, ಆಮೇಲೆ ನಲಿತರ ನಾಡಿ ಕೂಟ, ಇಂಥ ವಿಷಯ ನೋಡ್ಕೋಬೇಕಾಗುತ್ತೆ. ಬೇರೆ ಕೂಟ ಇದ್ರೂ ಅದು ರಿಲೇಟೆಡ್ ಪ್ಲಾನೆಟ್ಸ್, ಗ್ರಹ ಕೂಟ ಅಂತಿದ್ವಿ, ಅದು ನೋಡ್ಕೊಂಡು ಇದೆ ಸ್ವಲ್ಪ ನಾವು ನ್ಯೂಟ್ರಲೈಸ್ ಮಾಡ್ಕೋಬಹುದು. ಇದು ವಿಷಯ ರಿಲ್ಯಾಕ್ಸೇಷನ್ ಆಸ್ಟ್ರಾಲಜಿ ನೋಡುವಾಗ ಇರುತ್ತವೆ. ಇದು ಆಸ್ಟ್ರಾಲಜರ್ಗಳು ಸ್ವಲ್ಪ ಆಸ್ಟ್ರಾಲಜರ್ಗೆ ಗೊತ್ತಾಗೋದಿಲ್ಲ. ಅದ್ರ ಕೂಟ 18 ಕೂಟ ಮಾತ್ರ ನೋಡ್ಬಿಟ್ಟು ಅಲ್ಲಿ ಅವಾಯ್ಡ್ ಮಾಡ್ತಾರೆ. ಇದು ಸ್ವಲ್ಪ ಯೋಚನೆ ವಿಷಯ. ಯಾಕಂದ್ರೆ ಈ 18 ಕೂಟದಲ್ಲಿ ಯಾವ್ದು ಬಂದಿಲ್ವೋ ಅದು ಈಕ್ವಲೆಂಟ್ ಆಗಿ ಪ್ಲಾನೆಟ್ ಕಾಂಬಿನೇಷನ್ ಇರ್ತವೆ, ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ಬೋದು. ಸೊ ಇಂಥ ವಿಷಯಕ್ಕೆ ಇದು ಇಂಪಾರ್ಟೆನ್ಸ್ ಕೊಡೋದು ಅಷ್ಟೊಂದು ಅವಾಯ್ಡ್ ಮಾಡೋದು ಸ್ವಲ್ಪ ಯೋಚನೆ ಮಾಡೋ ವಿಷಯ. ಮೂರನೇದಾಗಿ ಈ ಗಾಂಧರ್ವ ವಿವಾಹ ಅಂತಾರೆ. ಮನೆಯಲ್ಲಿ ಹುಡುಗ ಹುಡುಗಿ ಯಾವುದೋ ಕ್ಯಾಸ್ಟ್, ಯಾವುದೋ ಗೋತ್ರ ಗೊತ್ತಿರೋದಿಲ್ಲ, ಏನೋ ನೋಡಿರ್ತಾರೆ, ಸೀಕ್ರೆಟ್ ಆಗಿ ಮದುವೆ ಮಾಡ್ಕೊಂಡಿರ್ತಾರೆ, ಸೀಕ್ರೆಟ್ ಮ್ಯಾರೇಜ್ ನಡ್ಕೋಬಹುದು. ಅವರು ಏನ್ ಮಾಡ್ತಾರೆ, ಒಂಥರ ಫ್ಯಾಮಿಲಿಗೆ ಗೊತ್ತಾಗಲ್ಲ ಮದುವೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಬಂದ್ಬಿಟ್ಟು ಫ್ಯಾಮಿಲಿ ಗೊತ್ತಾಗಿ ತಿರುಗಿ ಮ್ಯಾರೇಜ್ ಗೋಟ ನೋಡಿ ಅವ್ರ ಸೆಪರೇಟ್ ಮಾಡ್ತಾರೆ ನೋಡಿ, ಅದು ತಪ್ಪು. ಯಾಕಂದ್ರೆ ಈ ಕಾಲಕ್ಕೆ ಹೇಳ್ಬೇಕಾದ್ರೆ ಲವ್ ಮ್ಯಾರೇಜ್ ಕರೆಕ್ಟಾಗಿ ಹೇಳ್ಬೇಕಾದ್ರೆ, ಈ ಲವ್ ಮ್ಯಾರೇಜ್ ಮಾಡೋರ್ಗೆ ಅದು ಲಾಂಗ್ ಟರ್ಮ್ ಲವ್ ಮಾಡಿರ್ತಾರೆ ನೋಡಿ ಸರ್, 3 ವರ್ಷ 4 ವರ್ಷ ಅಂತ ಲಾಂಗ್ ಟರ್ಮ್ ಅಲ್ಲಿ ಮದುವೆ ಮ್ಯಾಚಿಂಗ್ ಇಂಪಾರ್ಟೆನ್ಸ್ ಬೇಕಾಗಿಲ್ಲ. ಯಾಕಂದ್ರೆ ಅಷ್ಟೊಂದು ತುಂಬಾ ದಶಾಭಕ್ತಿಗಳು ಕ್ರಾಸ್ ಆಗಿರ್ತವೆ ಅವ್ರ ಲೈಫಲ್ಲಿ. ಅಂತ ಟೈಮಲ್ಲಿ ಅವ್ರು ಜಗಳ ಮಾಡಿಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಂದ್ರೆ ಲೈಫ್ ಲಾಂಗ್ ಸೆಟ್ಲ್ ಆಗ್ಬಿಡ್ತಾರೆ. ಸೊ ಫಸ್ಟ್ ಅದು 3 years ಇರ್ತಲ್ವಾ, ಆ ಪೀರಿಯಡ್ಲಿ ಸೆಪರೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಲ್ಲ ವಿಷಯ ಫ್ಯೂಚರ್ಲಿ ಬರೋದಿಲ್ಲ. ಯಾಕಂದ್ರೆ ಅದುವೇ ಬೈ ಡಿಫಾಲ್ಟ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ. ಸೊ ಅಂತ ವಿಷಯಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ವಿಷಯ ಏನಂದ್ರೆ ಯಾವ ಊಟ ವಿಷಯದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಕೊಂಡು ಮುಂದುವರಿಸೋದು ಉತ್ತಮ. 4ನೇ ವಿಷಯ ಏನಂದ್ರೆ, ಹಳ್ಳಿ ಕಡೆ ಆಗಲಿ ಬೇರೆ ಕಡೆ ಆಗಲಿ ದೈವ ನಿಶ್ಚಯ ಅಂತ ಮಾಡ್ಬಿಡ್ತಾರೆ. ಯಾಕೊಬ್ರು ದೇವ್ರು ಬಂದ್ಬಿಟ್ಟು ಅಥವಾ ಯಾವುದೋ ದೇವಸ್ಥಾನ ಹೋಗಿ ಕೇಳ್ತಾರೆ, ಈ ಹುಡುಗನಕ್ಕೆ ಈ ಹುಡುಗಿ ಮದುವೆ ಮಾಡ್ಕೋಬಹುದು ಅಂತ ಥ್ರೂ ಡಿವೈನ್ ಶಕ್ತಿ ಇರ್ತಾರೆ ನೋಡಿದ್ರ, ಅದು ತಕ್ಕವಾಗಿ ಫಿಕ್ಸ್ ಮಾಡಿ ಮನಸ್ಸಲ್ಲಿ ಮ್ಯಾರೇಜ್ ಫಿಕ್ಸ್ ಮಾಡ್ಬಿಡ್ತಾರೆ. ಅಂತ ವಿಷಯಕ್ಕೂ ಈ ಕೂಟ ನೋಡಬಾರ್ದು, ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಕೊಂಡು ಮುಂದೆ ಹೋಗ್ಬೋದು. ಆಮೇಲೆ 5ನೇ ಪಾಯಿಂಟ್ ಆಗಿ ಏನಂದ್ರೆ ಅತಿ ಫಲ, ಮಗ ನಕ್ಷತ್ರ ಅಂತ ಹೇಳ್ತೀವಿ. ಸ್ವಲ್ಪ ನಕ್ಷತ್ರಕ್ಕೆ ನಾವು ಅಷ್ಟೊಂದು ಪ್ರಿಯಾರಿಟಿ ಕೊಡಬೇಕಾಗಿಲ್ಲ, ಬೇರೆ ಕೂಟ ಬಂದಿಲ್ಲ ಅಂದ್ರೂ ಹೋಗ್ಬಿಡುತ್ತೆ. ಎಕ್ಸಾಂಪಲ್ ಏನಂದ್ರೆ ಮೃಗಶಿರಿಡ, ಮಕ, ಆಮೇಲೆ ಸ್ವಾದಿ, ಅನುರಾಧ ನಕ್ಷತ್ರ, ಇಂಥ ನಕ್ಷತ್ರಕ್ಕೆ ಅಷ್ಟೊಂದು ಮದುವೆ ಕೂಟದಲ್ಲಿ ಇಂಪಾರ್ಟೆನ್ಸ್ ಅದು ಬಂದಿಲ್ಲ ಆದ್ರೂ ಕಣ್ಮುಚ್ಕೊಂಡು ಮದುವೆ ಮಾಡ್ಬೋದು ಅಂತ ಒಂದು ರೂಲ್ ಇದೆಯಾ. ಯಾಕಂದ್ರೆ ಇಂಥ ನಕ್ಷತ್ರದಕ್ಕೆ ಮದುವೆ ಆದಷ್ಟು ಇಮಿಡಿಯೇಟ್ ಮಗು ಆಗ್ಬಿಡುತ್ತೆ. ಈ ಮಗು ಆಗೋದು ಏನಂದ್ರೆ ಫ್ಯಾಮಿಲಿ ಲೈಫಲ್ಲಿ ಅವ್ರ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಏನಾರ ತೊಂದರೆ ತಾಪತ್ರೆ ಬಂದ್ರೂ ಅದು ಡೇ ಟು ಲೈಫಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಲೈಫ್ ಹೋಗ್ತದೆ. ಸೊ ಇಂಥ ವಿಷಯಕ್ಕಾಗಿ, ಯಾಕಂದ್ರೆ ಹುಡುಗ ಹುಡುಗಿ ಚಿಕ್ಕ ವಯಸ್ಸಲ್ಲಿಂದ ಯಾವುದೋ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅದೇ ತರ ಆಸೆನೆ ಬೆಳೆಸ್ಕೊಂಡಿರ್ತಾರೆ. ಅಂತ ವಿಷಯದಲ್ಲಿ ನಾವು ಹೋಗ್ಬಿಟ್ಟು ಈ ಮ್ಯಾರೇಜ್ ಮ್ಯಾಚಿಂಗ್ ಆಗಿಲ್ಲ ಅಂತ ನಾವು ಒಂದು ಅದಕ್ಕಾಗಿ ಮ್ಯಾರೇಜ್ ಸ್ಟಾಪ್ ಮಾಡಿ ಬೇರೆ ತರ ವಿಷಯ ಮಾಡಕ್ ಹೋದ್ರೆ ಅವ್ರ ಮನಸ್ಸು ನೋವು ಇರುತ್ತೆ ನೋಡಿ. ಅದು ಬೇರೆ ಕಡೆ ಮದುವೆ ಮಾಡಿಕೊಟ್ರು ಆ ಮನಸ್ಸಲ್ಲಿ ಯಾರು ಫಸ್ಟ್ ಲೈಫಲ್ಲಿ
ಅನ್ಕೊಂಡಿದ್ದಾರೋ ಅವ್ರ ಥರನೇ ಮನಸ್ಸು ಸೆಪ್ರೇಷನ್ ಬರೋದಿಲ್ಲ, ಅಷ್ಟು ಬೇಗ ಮನಸ್ಸು ಚೇಂಜ್ ಆಗೋದಿಲ್ಲ. ಲೈಫ್ ಲಾಂಗ್ ಅವ್ರದ್ದು ಕರ್ಕೊಂಡು ಮ್ಯಾರೇಜ್ ಲೈಫು ಒಂಥರ ಡೆಸರ್ಟ್ ಥರ ಇರ್ತವೆ. ಸೊ ಮನಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಮನಸ್ಸು ಯಾರೋ ಒಬ್ರ ಹತ್ರ ಕೊಟ್ಟಿರ್ತಾರೆ, ಅಂಥ ವಿಷಯದಕ್ಕೆ ಫ್ಯೂಚರ್ ಸ್ವಲ್ಪ ಚೆನ್ನಾಗಿ ಹೋಗೋದಿಲ್ಲ. ಸ್ವಲ್ಪ ಜನ ಮರ್ತ್ಬಿಟ್ಟು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತಾರೆ. ಆದ್ರೂ ಚಿಕ್ಕ ವಯಸ್ಸಿನಲ್ಲಿ ಮನಸ್ಸಲ್ಲಿ ಯಾಕೋ ಒಬ್ರು ಕೊಟ್ಟಿರ್ತಾರೆ ನೋಡಿ, ಅದು ಸ್ವಲ್ಪ ಪೇಯ್ನೆ. ಸೊ ಆಗ ಇಂಥ ವಿಷಯಕ್ಕೊಂದು ರಜ್ಜು ಕೂಟ ಮತ್ತು ಯೋನಿ ಕೂಟ ಅಂತ ಕೂಟಗಳು ನೋಡ್ಕೋಬೋದು. ಸೊ ಆಮೇಲೆ ಲಗ್ನದಲ್ಲಿ ಈ ಕುಜ ಮತ್ತು ಶುಕ್ರ ಕನೆಕ್ಟಿವಿಟಿ ಸ್ಟ್ರಾಂಗ್ ಆಗಿದ್ರೂ ಇಂಥ ಕೂಟಗಳನ್ನ ಸ್ವಲ್ಪ ನಾವು ರಿಲ್ಯಾಕ್ಸೇಷನ್ ತಗೋಬೋದು. ಆಮೇಲೆ ಈ ಮಗು ಆಗೋಕ್ಕೆ ಮಹೇಂದ್ರ ಕೂಟ ಅಂತ ನೋಡ್ತೀವಿ. ಆ ಮಹೇಂದ್ರ ಕೂಟ ಇಲ್ಲ ಅಂತ ತುಂಬ ಜನ ಅವಾಯ್ಡ್ ಮಾಡ್ತಾರೆ. ಅದು ಬೇಕಾಗಿಲ್ಲ. ಯಾಕಂದ್ರೆ ಮಹೇಂದ್ರ ಕೂಟ ಬಂದಿಲ್ಲ ಅಂದ್ರೂ ಆ ಗುರು ಪ್ಲಾನೆಟ್ ಇರುತ್ತೆ ನೋಡಿ ಸರ್, ಆ ಗುರು ಪ್ಲಾನೆಟ್ ಪೊಸಿಷನ್, ಶುಕ್ರ ಪ್ಲಾನೆಟ್ ಪೊಸಿಷನ್ ಚೆನ್ನಾಗಿದ್ಬಿಟ್ರೆ, ಆಮೇಲೆ 5th ಹೌಸ್ ಲಾರ್ಡ್ ಪೊಸಿಷನ್ ಚೆನ್ನಾಗಿದ್ಬಿಟ್ರೆ ಈ ಮಹೇಂದ್ರ ಕೂಟ ಇಲ್ಲಾದ್ರೂ ಮಗು ಅಲ್ಲಿ ಆಗ್ತವೆ. ಸೊ ಅದಕ್ಕಾಗಿ ನಾವು ಅವಾಯ್ಡ್ ಮಾಡಿದ್ರೆ ಅರ್ಥ ಇಲ್ಲ. ಒಂದು ಚಾನ್ಸ್ ಇಲ್ಲಾದ್ರೂ ಎರಡನೇ ಚಾನ್ಸ್ ಕೊಟ್ಟಿರ್ತಾರೆ ದೇವರು. ಸೊ ಅದು ಚೆಕ್ ಮಾಡ್ಬೇಕು. ಆಮೇಲೆ ರಿಲೇಟಿವ್ ವಿಷಯಕ್ಕೆ ನಾನು ಹೇಳಿದ್ದೀನಿ, ನಾಡಿ ಕೂಟ ತುಂಬಾ ಇಂಪಾರ್ಟೆಂಟ್. ಸಪೋಸ್ ನಾಡಿ ಕೂಟ ಇಲ್ಲಾದ್ರೂ 8th ಹೌಸ್ ಲಾರ್ಡ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಆ ಪೊಸಿಷನ್ ಚೆನ್ನಾಗಿದ್ರೆ ಮಾಡ್ಕೋಬಹುದು. ದಿನಗೂಟ ಅಂತೀವಿ ನೋಡಿ, ಅದು ತಾರಾಬಲ ಚೆನ್ನಾಗಿದ್ರೆ ಇದು ಮಾಡ್ಕೋಬಹುದು. ಡೇ ಟು ಡೇ ಲೈಫಲ್ಲಿ ಸ್ವಲ್ಪ ಕಿತ್ಲಾಟ, ಸ್ವಲ್ಪ ಜನ ಆಗ್ಲೇ ಕಿತ್ಲಾಗ್ತಾರೆ, ರಾತ್ರಿ ಸೇರ್ಕೊತಾರೆ, ರಾತ್ರಿ ಕೆತ್ತಾರೆ, ಆಗ್ಲೇ ಸೇರ್ಕೊಂಡ್ಬಿಡ್ತಾರೆ. ಸೊ ಈ ಕೂಟ ಚೆನ್ನಾಗಿದ್ಬಿಟ್ರೆ ಇದಾಗ್ಬಿಡುತ್ತೆ. ಇದೆಲ್ಲ ಏನೂ ತೊಂದರೆ ಇಲ್ಲ, 90% ವಿಷಯ ಇಲ್ಲ. 99% 1% ಏನಂದ್ರೆ ಸ್ವಲ್ಪ ಒಂದು ವಿಷ ಕನ್ಯಾ ಯೋಗ ಅಂತ ಒಂದು ಇರುತ್ತವೆ. ಅದು ರ್ಯಾರ್ ಇರೋದು. ಸ್ವಲ್ಪ ಹುಡುಗಿರ್ಕ ನೋಡ್ಬೇಕು. ಭಾನುವಾರ, ಆಮೇಲೆ ಮಂಗಳವಾರ, ಶನಿವಾರ ಹುಟ್ಟಿ ಅದರಲ್ಲಿ ಸ್ವಲ್ಪ ನಕ್ಷತ್ರ ಮಿಕ್ಸ್ ಆಗ್ಬೇಕು. ಯಾಕಂದ್ರೆ ಈ ವಾರ ಮಾತ್ರ ಮನಸ್ಸಲ್ಲಿ ಇಟ್ಕೋಬಾರ್ದು. ಆ ಪರ್ಟಿಕ್ಯುಲರ್ ನಕ್ಷತ್ರ ಆ ಪರ್ಟಿಕ್ಯುಲರ್ ಡಿಗ್ರಿನಲ್ಲಿ ಇದ್ರೇನೆ ಈ ಯೋಗ ಕ್ರಿಯೇಟ್ ಆದ ವಿಷಕನ್ಯಾ ಯೋಗ. ಆ ವಿಷಕನ್ಯಾ ಏನಾಗ್ತಂದ್ರೆ ಹಸ್ಬೆಂಡ್ ಒಬ್ಬ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ಮೆಡಿಕಲ್ ಹೆಲ್ತ್ ಪ್ರಾಬ್ಲಮ್ ಕೊಡ್ತದೆ. ಸೊ ಅದು ಒಂದು ವಿಷಯ, ಇದು ತುಂಬಾ ರ್ಯಾರೆ, ಬಟ್ ಆದ್ರೂ ಜಸ್ಟ್ ಫಾರ್ ಅವೇರ್ನೆಸ್ ಆಗಿ ಹೇಳ್ತಾ ಇದೀನಿ. ಅದು ಈ ವಾರ, ಈ ನಕ್ಷತ್ರ, ಈ ತಿಥಿ ಆದ್ರೇನೆ ಆ ಕನ್ಯಾ ಯೋಗನ ಬರೋದು. ಅದು ಸೆಪರೇಟ್ ಕ್ಯಾಲ್ಕುಲೇಷನ್ ಇದೆಯಾ, ಅದು ವಿಡಿಯೋಲಿ ಏನು ಡಿಸ್ಕಸ್ ಮಾಡೋ ವಿಷಯ ಅಲ್ಲ. ಸೊ ಇದನ್ನ 5 ವಿಷಯಗಳು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಮುಂದುವರ್ಸ್ ಉತ್ತಮ. ಈ ಇದಿರ್ತಾನೆ ನೋಡಿ, ಯಾವ್ದಾವ್ದು ಇವರಪ್ಪ ಅವರಪ್ಪ, ಅವ್ರ ಹುಡುಗನ ಕಡೆ ಹುಡುಗಿ ಕಡೆ ಅಪ್ಪ ಅಮ್ಮ ಅಂತವ್ರು ಹಂಚ್ಕೊಂಡು ಹೋಗ್ಬೇಕಂತ ಅದೊಂದು ಕೂಟ ಇದೆಯಾ, ರಾಶಿ ಕೂಟ ಸಮಥಿಂಗ್ ಏನೋ ಇದೆಯಾ. ಅದಕ್ಕಾಗಿ ನಾವು ಅದು ಅವಾಯ್ಡ್ ಮಾಡೋದು ಅರ್ಥ ಇಲ್ಲ. ಯಾಕೆ ಇವಾಗ ಎಲ್ಲರೂ ಪ್ರಿಫರ್ ಮಾಡೋದು ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಇಂತೆ ನಾವು ಚೆನ್ನಾಗಿರ್ಬೇಕು, ನಮ್ದು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಇವಾಗ ಇರೋದು ಅಪ್ಪ ಅಮ್ಮ ಮನಸ್ಸು ಚೇಂಜ್ ಆಗಿದೆ. ಅಪ್ಪ ಗಂಡ ಇಂತೆ ಚೆನ್ನಾಗಿದ್ರೆ ಸಾಕಪ್ಪ, ನಮ್ಮನ್ನ ನೋಡಿದ್ರೆ ಪರವಾಗಿಲ್ಲ, ನೋಡಿಲ್ಲ ಪರವಾಗಿಲ್ಲ ಅಂತ ಒಂದು ಮನಸ್ಸಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಅಂತ ವಿಷಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಇದು ರಿಲ್ಯಾಕ್ಸೇಷನ್ ಕೊಟ್ಕೊಂಡು, ಈ ಲವ್ ಮ್ಯಾರೇಜ್ಗಳು ಜಾಸ್ತಿ ಇದೆಯಾ, ಆ ಲವ್ ಮ್ಯಾರೇಜ್ಗಾಗಿ ಜಾಸ್ತಿ ಇದು ಮಾಡೋದು, ಸ್ವಲ್ಪ ನಾವು ಆಸ್ಟ್ರಾಲಜಿಯಲ್ಲಿ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಮುಂದೆ ಹೋಗೋದು ಉತ್ತಮ ಅಂತ ಒಂದು ಅವೇರ್ನೆಸ್ ಪಾಯಿಂಟ್ಗಾಗಿ ಇಂಥ ವಿಷಯಗಳು ಸ್ವಲ್ಪ ಈ ಸಿಚುವೇಶನ್, ಈ ಸೆಂಚುರಿಗೆ ಯಾವ ತರ ನಾವು ಅವಾಯ್ಡ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಅಂತ ವಿಷಯಕ್ಕಾಗಿ ಇದು ನಾ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವೆಲ್ಲ ಹಳೆ ಕಾಲದವರು. ಸೊ ನಮ್ಮ ಮಕ್ಕಳು ಅದೇ ತರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಜನರೇಷನ್ ಟು ಜನರೇಷನ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ, ರೆವಲ್ಯೂಷನ್ ಜಾಸ್ತಿ ಇರುತ್ತೆ. ಅದು ತಕ್ಕನವಾಗಿ ನಾವು ಮುಂದೋಗೋದು ಉತ್ತಮ. ಆ ರೀಸನ್ಗಾಗಿ ಈ ವಿಡಿಯೋ ಹಾಕಿದ್ದೀನಿ ಸರ್. ಮೋಸ್ಟ್ಲಿ ಇದು ಒಳ್ಳೆ ಯೂಸ್ಫುಲ್ ಆಗಿದ್ದೀನಿ ಅನ್ಕೊಂಡಿದ್ದೀನಿ. ನಮ್ಮ ವಿಡಿಯೋನೇ ಸಬ್ಸ್ಕ್ರೈಬ್ ಮಾಡಿ, ಯಾರು ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಏನು ತೊಂದರೆ ಏನಿಲ್ಲ. ನಮ್ಗೆ ಬೂಸ್ಟಪ್ ಕೊಡುತ್ತೆ. ನೆಕ್ಸ್ಟ್ ಇಂಥ ವಿಡಿಯೋಗಳು ಹಾಕೋದು ಪರವಾಗಿಲ್ಲ, ಜನಗಳಿಗೆ ಇದಾಗುತ್ತಂತ ತುಂಬಾ ಹಲವಾರು ವಿಷಯ ಇದೆ. ಒನ್ ಬೈ ಒನ್ ಮಾತಾಡ್ಕೊಂಡ್ ಬರ್ತೀವಿ. ಯಾಕಂದ್ರೆ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ 90 ಕಿಡ್ಸ್ಗಳು ಮದುವೆ ಆಗಿಲ್ಲ. ತುಂಬಾ ಜನ ಪಾಪ ಹುಡುಗ ಹುಡುಗಿ ಸಿಕ್ಕಿ ಒಂದು ಹಂಚ್ಕೊಂಡು ಹೋಗೋದು ತುಂಬಾ ಕಷ್ಟ. ಹಳೆ ಕಾಲದ ತರ ಏನಿತ್ತಂದ್ರೆ, ಹಳೆ ಕಾಲದಲ್ಲಿ ಒಂದು ಮದುವೆ ಆಗ್ಬೇಕಂದ್ರೆ ಕಣ್ ಮುಚ್ಕೊಂಡು ಮಾಡ್ತಾ ಇದ್ವಿ. ಯಾಕಂದ್ರೆ ಮದುವೆ ಮಾಡಿದ್ಮೇಲೆ ಹಂಚ್ಕೊಂಡು ಹೋಗ್ತಾರಂತ. ಇವಾಗ ಹಂಗಿಲ್ಲ, ಈ ಮೀಡಿಯಾ ಬಂದ್ಬಿಟ್ಟಿದೆ ನೋಡಿ ಸರ್. ಫಸ್ಟ್ ಅಲ್ಲಿ ಒಂದು ಹುಡುಗ ಎಲ್ಲಿಯೇ ಬೆಳೆದಿರ್ತಾನೆ, ಮೈಸೂರಲ್ಲಿ ಹುಟ್ಟಿರ್ತಾನೆ, ಓದಿರೋದು ಚೆನ್ನೈಲಿ ಓದಿರ್ತಾನೆ, ಇಬ್ರು ಸೇರ್ಕೊಂಡು ಮದುವೆ ಆಡಿದ್ಮೇಲೆ ಬೆಂಗಳೂರು ಲೈಫ್ ರನ್ ಮಾಡ್ತಾ ಇದಾರೆ. ಸೊ ಅಂತ ಟೈಮಲ್ಲಿ ಏನೋ ಒಂದು ಗಂಡನ ಕಡೆ ಹುಡುಗಿ ಕಡೆ ಏನಾದ್ರು ಗಂಡ ಇಂತ ಜಗಳ ಬಂದ್ರೂ ಒಂದು ಲೆಟರ್ ಬರೆದು
ಹುಡುಗಿ ಏನ್ ಮಾಡ್ತಾ ಇತ್ತ, ನಾವು ಹಸ್ಬೆಂಡ್ ವೈಫ್ ಜಗಳ ಆಯ್ತು ಅಂತ ಲೆಟರ್ ಬರ್ದು ಮನಸ್ಸು ಬೇಜಾರಲ್ಲಿ ಬರ್ದ್ಬಿಟ್ಟು ಅಪ್ಪ ಅಮ್ಮ ಕಳ್ಸಿದ್ರೆ ಅದು ಹೋಗಿ ಸೇರಕ್ಕೆ ಒಂದು ವಾರ ಬೇಕಾಗಿತ್ತು. ಆ ವಾರ ಟೈಮಲ್ಲಿ ಅಷ್ಟೊಳಗೆ ಗಂಡ ಹೆಂಡತಿ ಸೇರ್ಕೊಂಡ್ಬಿಡೋರು. ಸೊ ಲೆಟರ್ ಹೋಗಿ ಸೇರೋ ಒಳಗಡೆ ಏನಪ್ಪ ಈ ತರ ಆಯ್ತು ಫೋನ್ ಮಾಡಿ ಕೇಳಿದ್ರೆ ಪರವಾಗಿಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳ್ತಾ ಇದ್ರು. ಈಗ ಹಂಗಿಲ್ಲ. ಗಂಡ ಹೆಂಡತಿ ಜಗಳ ಅಂದ್ರೆ ಇಮಿಡಿಯೇಟ್ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ. ಆ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ. ಅವ ಅಪ್ಪ ಏನ್ ಮಾಡ್ತಾನೆ, ಅವ್ರ ರಿಲೇಟಿವ್ ಎಲ್ಲ ಮಾಡ್ಬಿಡ್ತಾರೆ, ಹುಡುಗಿ ಹಿಂಗಾಯ್ತು ಹಂಗಾಯ್ತು ಅಂತ. ನೆಕ್ಸ್ಟ್ ಮೊಮೆಂಟ್ ಕಾರ್ ಎತ್ಕೊಂಡ್ಬಂದು ಮನೇಲಿ ನಿಂತಿರ್ತಾರೆ. ಇರೋ ಜಗಳನೆ ಅಪ್ಪ ಅಮ್ಮ ಅಂತವ್ರು ಇವ್ರು ಎರಡು ಜಗಳ ಮಾಡ್ಕೊಂಡು ದೊಡ್ಡದು ಮಾಡಿ ನೆಕ್ಸ್ಟ್ ಡಿವೋರ್ಸ್ ಅಂತ ಪೊಲೀಸ್ ಆಮೇಲೆ ಕೋರ್ಟ್ ಅಂತ ವಿಷಯ ಹೋಗ್ತದೆ. ಸೊ ಈ ಮೀಡಿಯಾನು ಸ್ವಲ್ಪ ಇಂಥ ವಿಷಯಕ್ಕೆ ಅಡ್ವಾಂಟೇಜ್ ಅಂತ ಹೇಳಕ್ಕಂತೂ ಡಿಸ್ಅಡ್ವಾಂಟೇಜ್ ಹೇಳ್ಕೋಬಹುದು. ಅಡ್ವಾಂಟೇಜ್ ಇದೆಯಾ, ಡಿಸ್ಅಡ್ವಾಂಟೇಜ್ ಇದೆಯಾ. ಸೊ ಅದಕ್ಕಾಗಿ ನೀವು ಮಾಡೋಕ್ಕಾಗಲ್ಲ. ಇವತ್ತಿನ ಸಿಚುವೇಶನ್ ಆಗಿದೆಯಾ ಸರ್, ಗಂಡ ಹೆಂಡತಿ ಜಗಳದಲ್ಲಿ ಲೈವ್ ಕಳಿಸ್ತಾರೆ, ಏನ್ ಮಾಡ್ತೀರಾ, ಲೈವ್ ಅಲ್ಲಿ ಓಡಿಸ್ತಾರೆ. ಸೊ ಇದೆಲ್ಲ ವಿಷಯ ಯೋಚನೆ ಮಾಡೋ ವಿಷಯ ಅಂತ ಇಂಟೆನ್ಷನ್ ಈ ವಿಡಿಯೋ ಹಾಕಿದೀವಿ ಸರ್. ನಮಸ್ಕಾರ, ಒಳ್ಳೇದಾಗಲಿ.